ಬಿಜೆಪಿ ಸರ್ಕಾರದಿಂದ ಈ ಪ್ರಾಧಿಕಾರಿಗಳ ರಚನೆಯಿಂದ ಅಂತ ಇಂಥ ಒಂದು ಕೆಲಸಗಳೇನಾಗಿದೆ, ಇದರಿಂದ ಬಹಳ ದೊಡ್ಡ ಒಂದು ಭ್ರಾತೃತ್ವವನ್ನು ಇವರು ಕೆಲಸ ಮಾಡಿದ್ದಾರೆ. ಇವತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವೇನಿವತ್ತು ಇದಕ್ಕೆ ಖಂಡಿಸ್ತೀವಿ. ಯಾಕಂದರೆ ಯತ್ನಾಳವರೇ, ಈ ಮಾತನ್ನ ಸ್ವಲ್ಪ ನೆನಪಿಸ್ಕೊಳ್ಳಿ. ನೀವು ಇಂಥ ಹೇಳಿಕೆಗಳನ್ನು ಕೊಟ್ಟು ಈ ಮುಂಚೆ ನೀವು ಕೋಲಾರ ಹುಡುಗಿದ್ದನ್ನು ಸ್ವಲ್ಪ ಜ್ಞಾಪಿಸ್ಕೊಳ್ಳಿ. ಜೊತೆಯಲ್ಲಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತೀನಿ. ಸರ್ಕಾರದ ಮುಖ್ಯಮಂತ್ರಿಗಳೇ, ಮೊನ್ನೆ ಮುಖ್ಯಮಂತ್ರಿಗಳೇ ಒಂದು ಮಾತನ್ನು ನೆನಪಿಟ್ಕೊಳ್ಳಿ. ಕಂಬಾರ, ಕುಂಬಾರ, ನೇಕಾರ, ಸಣ್ಣ ಸಣ್ಣ ಸಮುದಾಯಗಳಿಗೆ ನಾವು ಇವತ್ತು ಲಾಕ್ಡೌನ್ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಏನು ಮಾಡ್ಕೊಡ್ತೀರಿ ಅನ್ನೋಂಥದ್ದನ್ನು ಮರೆತು ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಅವ್ರನ್ನ ದುಡ್ಡು ಕೊಡೋದನ್ನು ಬಿಟ್ಟು ಈ ಜಾತಿ ರಾಜಕಾರಣವನ್ನು ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಭ್ರಾತೃತ್ವವನ್ನು ಕೆಡಿಸುವಂಥ ಕೆಲಸ ಮಾಡಿ ಇವತ್ತೇ ನೀವು ಮತ ರಾಜಕಾರಣಗಳನ್ನ ಮಾಡ್ತಾ ಇದ್ದೀರಲ್ಲೋ, ಇದನ್ನ ದಯವಿಟ್ಟು ಮುಗಿಸಿ. ಯಾಕಂದ್ರೆ ಇವತ್ತು ಮರಾಠಿಗರಿಗೆ 2A ಕ್ಯಾಟಗರಿ ಸಿಗಬೇಕಾದಂಥ ಸೌಲಭ್ಯವನ್ನು ಇವತ್ತು ನೀವು ಯಾವುದು ಕುಡಿದರೆ ಅವ್ರಿಗೆ ಪ್ರಾಧಿಕಾರ ಹೆಸರು ಮಾಡಿ 5 ಕೋಟಿ ಕೊಟ್ಟಿದ್ದೀರಿ, 50 ಕೋಟಿ ಕೊಟ್ಟಿದ್ದೀರಿ ಅಂತ ಕೆಲಸ ಮಾಡ್ತಿದ್ದೀರಾ. ಇದು ಬಹಳ ದೊಡ್ಡ ಒಂದು ದುರಂತ ಅನ್ನೋಂಥ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜೊತೆಯಲ್ಲಿ ಈ ಯತ್ನಾಳವರು ತನ್ನ ತಲೆಗೆ ಒಂದು ಇಷ್ಟು ವಿಚಾರ ಇಟ್ಕೊಂಡು ಕನ್ನಡಪರ ಸಂಘಟನೆಗಳಿಂದ ಮಾತ್ರ ಇವತ್ತು ಇಷ್ಟು ದೊಡ್ಡ ರಾಜಕಾರಣಿ ಆಗಿದ್ದೀರ ಅಂತ ಮರಿಬಾರ್ದು ಅನ್ನೋಂಥ ಮಾತನಾಡಿ ಖಡಖಂಡಿತವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸಂತೋಷ್ ಪಾಟೀಲ್, ಸಣ್ಣ ಸಣ್ಣ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷ, ಬೀದರ್.